ತನ್ನ ರಾಜಕೀಯ ಆಕಾಂಕ್ಷೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಅಡ್ಡ ಬರುವಂತಹ ತನ್ನ ವಿರೋಧಿ ರಾಜಕಾರಣಿಯನ್ನು ಮಣಿಸುವುದಕ್ಕಾಗಿ ಹನಿ ಟ್ರ್ಯಾಪ್ನಂತಹ ದುಶ್ಚಟವನ್ನು ನಮ್ಮ ರಾಜ್ಯದ ರಾಜಕಾರಣಿಗಳು ದಿನದಿನಕ್ಕೂ ಹೆಚ್ಚಿಸಿಕೊಳ್ತಾ ಹೋಗ್ತಾ ಇದ್ದಾರಾ ಅನ್ನುವುದಕ್ಕೆ ಉತ್ತರವನ್ನು ಸದನದಲ್ಲಿಯೇ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಅವರು ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, ಯತ್ನಾಳವರು ಸಹಕಾರ ಸಚಿವರು ರಾಜಣ್ಣ ಅವರು ಹೇಳಿ ಪ್ರಸ್ತಾಪ ಮಾಡಿದ್ದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದೆ, ಇನ್ನೊಂದಿದೆಯಾ? ನಿಮ್ದು ಯಾವ್ದಂತ ಹೇಳಿದ್ರೆ ಇಲ್ಲಿ ಯಾವ್ದಂತ ಹೇಳ್ಬೋದು. ಅದೇನಿದೆ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅನ್ನು ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾರೆ. ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ನಾವಿಬ್ರೆ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀವಿ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ. ನನಗಿರೋ ಮಾಹಿತಿ ಇದೆ, 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ಎಷ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಅನೇಕ ಪೆನ್ ಡ್ರೈವ್ಗಳು ಕೂಡ ಇಲ್ಲ. ಆ ಒಂದು ದೃಷ್ಟಿಯಲ್ಲಿ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅಂತ ಕೊಡ್ತೇನೆ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬಂದು ಜನಗಳು ಗೊತ್ತಾಗ್ತದೆ. ಇವೆಲ್ಲ ಗೊತ್ತಾದ್ರೆ ಜನರು ಪೆನ್ ಡ್ರೈವ್ಗಳಿದ್ದಾರೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಇದ್ದಾರೆ. ಅದರಿಂದ ಇದೊಂದು ಬಿಡುಗು. ಇದು ಸುಮ್ಮನೆ ಯಾವ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು. ಆ ರೀತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಯಾರೇ ಇರಲಿ ಅದೆಲ್ಲರೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗ್ಬೇಕು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತಾರೆ. ಈಗ ನನ್ನ ಮೇಲೂ ಕೂಡ ಅಟೆಂಡ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನಾನು. ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಆಡಿಯೋ ವಿಡಿಯೋವನ್ನು ಇಟ್ಟುಕೊಂಡು ಬ್ಲಾಕ್ಮೇಲ್ ಮಾಡುವಂತಹ ಪ್ರಕರಣ ಹೊಸದೇನೂ ಅಲ್ಲ. ಈ ಹಿಂದೆ ಆರ್.ವಿ. ದೇಶಪಾಂಡೆ ಮತ್ತು ವಿ.ಎಸ್. ಕೌಜಲಗಿಯವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅವರ ವಿರುದ್ಧ ಇದೇ ರೀತಿಯ ಟೇಪ್ಗಳ ಅಥವಾ ಸಿಡಿಗಳ ಬಾಂಬನ್ನು ಎಸೆಯಲಾಗಿತ್ತು. ಅದು ಕೂಡ ಆಗಿನ ಕಾಲದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಹನಿ ಟ್ರ್ಯಾಪ್ ಮಾಡುವ ಮೂಲಕ ರಾಜಕಾರಣಿಯನ್ನು ಕೆಡ್ಡಾಕ್ಕೆ ಬೀಳಿಸಿ ಆತನ ನೈತಿಕತೆಯನ್ನು, ಆತನ ಚಾರಿತ್ರ್ಯಕ್ಕೆ ಕಳಂಕ ತರುವಂತಹ ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಇಂದಿನಿಂದಲೂ ಕೇಳ್ತಾನೆ ಬರ್ತಿದ್ವು. ಇದಕ್ಕೆ ಉದಾಹರಣೆಯಾಗಿ ರಮೇಶ್ ಜಾರಕಿಹೊಳಿ ಪ್ರಸಂಗ ಕೂಡ ನೆನಪಾಗಿಯೇ ಉಳಿಯುವಂಥದ್ದು. ಹಾಗೆಯೇ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಮೇಟಿಯವರು ಕೂಡ ಇಂಥದ್ದೇ ವಿಡಿಯೋ ಬಹಿರಂಗದಿಂದಾಗಿ ತನ್ನ ಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು ಅನ್ನುವುದನ್ನು ಕೂಡ ಇಲ್ಲಿ ನಾವು ನೆನಪಿಸ್ಕೊಳ್ಬೋದು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ವಿರುದ್ಧವೂ ಕೂಡ ಇಂಥದ್ದೇ ಆರೋಪಗಳು ಬಂದು ಪೆನ್ ಡ್ರೈವ್ಗಳು ಹರಿದಾಡಿದ್ವು. ಆನಂತರದಲ್ಲಿ ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ಇಂಥದ್ದೇ ಒಂದು ಆರೋಪಗಳು ದೊಡ್ಡ ಮಟ್ಟದಲ್ಲೇ ಸುದ್ದಿಯನ್ನು ಪಡ್ಕೊಂಡ್ವು. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವುದು ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿತ್ತು. ಅದಾದ ನಂತರದಲ್ಲಿ
ಶಾಸಕ ಮುನಿರತ್ನ ವಿರುದ್ಧವೂ ಕೂಡ ಇಂಥದ್ದೇ ಪ್ರಯೋಗವನ್ನು ಮಾಡಲಾಯಿತು. ಈಗ KN ರಾಜಣ್ಣ ವಿರುದ್ಧ ಇಂಥದ್ದೇ ಪ್ರಯತ್ನವನ್ನು ಮಾಡಲಾಗಿತ್ತು ಅನ್ನುವಂತಹ ಆರೋಪವನ್ನು ಖುದ್ದಾಗಿ ಸಚಿವ ರಾಜಣ್ಣ ಅವರೇ ಸದನದಲ್ಲಿಯೇ ಹೇಳ್ಕೊಂಡಿದ್ದಾರೆ. ಅವರ ಪ್ರಕಾರ ಕಳೆದ 2-3 ತಿಂಗಳಿಂದ ತನ್ನನ್ನು ಹನಿ ಟ್ರ್ಯಾಪ್ಗೆ ಎಳೆಯುವಂತಹ ಪ್ರಯತ್ನವನ್ನು ಮಾಡಲಾಗಿದೆ. ಅದಕ್ಕೆ ತಕ್ಕ ಪುರಾವೆಗಳನ್ನು ನಾನು ಇಟ್ಕೊಂಡಿದ್ದೇನೆ. ಹಾಗೆಯೇ ನನ್ನ ಮಗ ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ ರಾಜೇಂದ್ರ ಅವನನ್ನು ಕೂಡ ಹನಿ ಟ್ರ್ಯಾಪ್ಗೆ ಎಳೆಯುವಂತಹ ಯತ್ನಗಳನ್ನು ಮಾಡಲಾಗಿದೆ. ಇದನ್ನು ಕೂಡ ಹೈಕಮಾಂಡ್ಗೆ ದೂರು ಕೊಡ್ತೇನೆ ಅನ್ನುವುದರ ಜೊತೆಗೇ ನಾವು ಮಾತ್ರವೇ ಅಲ್ಲ, ಒಟ್ಟಾರೆ 48 ಜನಪ್ರತಿನಿಧಿಗಳ ವಿರುದ್ಧ ಇಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನು ಮಾಡಲಾಗ್ತಾ ಇದೆ. ಈ ಹನಿ ಟ್ರ್ಯಾಪ್ನಿಂದ ರಾಜಕೀಯವನ್ನು ಅಂತ್ಯಗೊಳಿಸುವಂತಹ ಹುನ್ನಾರವನ್ನು ಒಂದು ವರ್ಗ ಮಾಡಿಕೊಂಡು ಬರ್ತಾನೆ ಇದೆ. ಇದು ಆಡಳಿತ ಪಕ್ಷದಲ್ಲಿ ಇರ್ಬೋದು ಅಥವಾ ವಿರೋಧ ಪಕ್ಷದಲ್ಲಿ ಇರುವವರು ಮಾಡ್ತಾ ಇರುವ ಕೃತ್ಯಗಳೇ ಆಗಿರ್ಬೋದು. ಅದನ್ನು ತನಿಖೆಯಿಂದಲೇ ಬಹಿರಂಗಪಡಿಸಬೇಕು ಅನ್ನುವ ಮಾತನ್ನು ಸದನದಲ್ಲಿಯೇ ಒತ್ತಿ ಹೇಳಿದ್ದಾರೆ. ರಾಜಣ್ಣ ಅವರೇ ನೇರವಾಗಿ ಸದನದಲ್ಲಿಯೇ ತನ್ನ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅನ್ನುವ ಮಾತನ್ನು ಹೇಳಿರುವುದರಿಂದ ಈ ಪ್ರಸಂಗ ದೊಡ್ಡ ಸುದ್ದಿಯಾಗಿ ಸ್ಫೋಟಗೊಂಡಿದೆ. ವಿರೋಧ ಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರವಾಗಿಯೂ ಕೂಡ ಸಿಕ್ಕಿದೆ. ಈ ಹನಿ ಟ್ರ್ಯಾಪ್ ಟೀಮ್ ಬೆಲ್ಸ್ ಹಾಕ್ತಾ ಇದ್ದೀರಲ್ಲ, ರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡೋದು, ಅದನ್ನ ಬಿಟ್ಬಿಟ್ಟು ಜನಸೇವೆಗಳ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು DYSP ಧರ್ಮೇಂದ್ರ ಅಂತ ಮತ್ತೆ ಕಮಿಷನರ್ ದಯಾನಂದ್ ಅವರು. ಸುಳ್ಳು ಹಾಕಿರೋದ್ರಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು, ಅವರು KPCC ಅಧ್ಯಕ್ಷ ಸ್ಥಾನದಿಂದ ಕೂಡ ಕೆಳಕ್ಕೆ ಇಳಿಯಬೇಕು ಅನ್ನುವ ಪ್ರಬಲ ಒತ್ತಾಯವನ್ನು ಮಾಡ್ತಾ ಇರುವವರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಇರುವಂತಹ ಸಚಿವ KN ರಾಜಣ್ಣ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖರು. ಸತೀಶ್ ಜಾರಕಿಹೊಳಿ ಅವರು ಕೂಡ ತನ್ನ ವಿರುದ್ಧವೂ ಕೂಡ ಇಂತಹ ಹನಿ ಟ್ರ್ಯಾಪ್ ಮಾಡುವಂತಹ ಯತ್ನ ನಡೆದಿದೆ ಅನ್ನುವ ಗಂಭೀರ ಆರೋಪವನ್ನು ಮಾಡುವ ಮೂಲಕ ಸಚಿವ ರಾಜಣ್ಣ ಅವರು ಸದನದಲ್ಲಿಯೇ ಮಾಡಿರುವ ಆರೋಪಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ಕೂಡ ಧ್ವನಿಗೂಡಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಸದನದಿಂದ ಹೊರಗೆ ಮಾತನಾಡ್ತಾ ಇರುವಾಗ ಇದರಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪಾತ್ರ ಇದ್ದೇ ಇದೆ. ಇವರೇನೆ ರಮೇಶ್ ಜಾರಕಿಹೊಳಿ ಅವರನ್ನು ಹನಿ ಟ್ರ್ಯಾಪ್ಗೆ ಕೆಡವಿದಂಥವರು, ಅವರ ರಾಜಕೀಯವನ್ನು ಹಾಳು ಮಾಡಿದಂಥವರು. ಅದೇ ಗ್ಯಾಂಗ್ ಇಲ್ಲಿಯೂ ಕೂಡ ಕಾರ್ಯಪ್ರವೃತ್ತ ಆಗಿದೆ. ಇದೊಂದು ಕೆಟ್ಟ ಸಂಸ್ಕೃತಿಯಾಗಿದ್ದು DK ಶಿವಕುಮಾರ್ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಥವಾ ತನಿಖೆಯನ್ನು ನಡೆಸಿ ಸತ್ಯಾಂಶವನ್ನು ಹೊರಗೆ ತರಬೇಕು ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಸಿದ್ದರಾಮಯ್ಯ ಬಣದಲ್ಲಿ ಅವರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇರುವಂತಹ ಸಚಿವರುಗಳ ವಿರುದ್ಧವೇ ಹನಿ ಟ್ರ್ಯಾಪನ್ನು ಮಾಡಲಾಗ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬರುತ್ತಿರುವುದರಿಂದ ಇದರ ಹಿಂದೆ ಯಾರಿದ್ದಾರೆ ಅನ್ನುವ ಶಂಕೆ ಸಹಜವಾಗಿಯೇ DK ಶಿವಕುಮಾರ್ ಅವರತ್ತ ಬೆರಳು ತೋರಿಸುವಂತೆ ಮಾಡಿಟ್ಟಿದೆ. DK ಶಿವಕುಮಾರ್ ಅವರು ಇಂತಹ ಕೃತ್ಯಗಳಲ್ಲಿ ತೊಡಗಿದ್ದಾರಾ ಇಲ್ವಾ ಅನ್ನೋದು ರಾಜಕೀಯ ಪ್ರೇರಿತ ಆರೋಪವ ಅನ್ನೋದು ಬೇರೆ ವಿಚಾರ ಆಗಿದ್ರೂ ಕೂಡ ಇದರ ತನಿಖೆಯನ್ನು ನಡೆಸಬೇಕಾದ ಜರೂರತ್ತು ನಮ್ಮ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ಮುಖ್ಯವಾಗಿ ಇದೆ. ಹನಿ ಟ್ರ್ಯಾಪ್ನಂತಹ ಕೆಟ್ಟ ಸಂಸ್ಕೃತಿಯನ್ನು ಬಳಸಿಕೊಂಡು ರಾಜಕಾರಣಿಗಳನ್ನು ಅಂದರೆ ತನ್ನ ವಿರೋಧಿ ರಾಜಕಾರಣಿಗಳನ್ನು ಹಣಿಯುವಂತಹ ಕೆಟ್ಟ ಪರಂಪರೆಗೆ ನಮ್ಮ ರಾಜ್ಯ ಒಂದು ದೊಡ್ಡ ಉದಾಹರಣೆಯಾಗಿ ರಾಷ್ಟ್ರ ಮಟ್ಟದಲ್ಲೇ ನಿಲ್ತಾ ಹೋಗ್ತಾ ಇರುವಂಥದ್ದು ನಿಜಕ್ಕೂ ನಮ್ಮ ಜನತೆ ತಲೆ ತಗ್ಗಿಸುವಂತಹ ವಿಚಾರ ಆಗಿಬಿಟ್ಟಿದೆ. ರಾಜಕಾರಣಿಗಳ ತಮ್ಮ ಅಧಿಕಾರ ದಾಹದ ವಿಚಾರವಾಗಿ ಇನ್ನೊಬ್ಬ ರಾಜಕಾರಣಿಯನ್ನು ಕುಗ್ಗಿಸುವುದಕ್ಕೆ ಹನಿ ಟ್ರ್ಯಾಪ್ನಂತಹ ಮಾರ್ಗವನ್ನು ಹಿಡಿದಿರುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಾದ ಕ್ರಮ ಅಲ್ಲವೇ ಇಲ್ಲ. ಇದರ ಹಿಂದೆ ಯಾರಿದ್ದಾರೆ ಅನ್ನುವುದು ಪತ್ತೆ ಆಗಲೇಬೇಕಾಗಿದೆ. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದ 2 ಸಚಿವರುಗಳು ಚಿತ್ರನಟಿ ರಮ್ಯಾ ರಾವ್ ಮಾಡುತ್ತಿರುವಂತಹ ಚಿನ್ನ ಕಳ್ಳ ಸಾಗಾಣಿಕೆಯ ಆರೋಪದ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ದೊಡ್ಡ ಮಟ್ಟದಲ್ಲೇ ಸುದ್ದಿಯನ್ನು ಮಾಡಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನು ಕೂಡ ತಂದಿಟ್ಟಿದೆ. ಆ 2 ಸಚಿವರುಗಳು ಯಾರು ಅನ್ನುವುದರ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಲೋಚನೆ ಮಾಡುವಂತಹ ಪ್ರಸಂಗ ಎದುರಾಗಿದೆ. ಇದರ ಬಗ್ಗೆ ವರಿಷ್ಠ ಮಂಡಳಿಗೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿಚಾರ
ಇನ್ನೂ ಹಸಿರಾಗಿ ಇರುವ ಸಮಯದಲ್ಲೇ ಹನಿ ಟ್ರ್ಯಾಪ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಚಿವರ ವಿರುದ್ಧವೇ ಕಾಂಗ್ರೆಸ್ ಪಕ್ಷದ ಪ್ರಮುಖರೇ ಹನಿ ಟ್ರ್ಯಾಪ್ನಂತಹ ಬಲೆಯನ್ನು ಹೆಣೆದಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಮುಜುಗರವನ್ನು, ಕೋಲಾಹಲವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಎಬ್ಬಿಸಿದೆ. ಇದು ತನಿಖೆ ಇಲ್ಲದೆ ನಿರಾಧಾರವಾದುದು ಅಂತ ಮುಚ್ಚಿ ಹೋಗುವ ಪ್ರಕರಣ ಆಗಬಾರದು ಅನ್ನೋದೇ ನಮ್ಮ ಕಳಕಳಿ. ಗೌರವವನ್ನು ಕಾಪಾಡಬೇಕಂದ್ರೆ, ಸದನದ ಮರ್ಯಾದೆಯನ್ನು ಕಾಪಾಡಬೇಕಂದ್ರೆ, ಸದಸ್ಯತ್ವ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇಂಡಸ್ಟ್ರಿ ಆಗ್ಬೇಕು. ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದ್ರೆ ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಜಣ್ಣನ್ ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ನಂತಹ ಪ್ರಕರಣಗಳು ದಿನದಿನಕ್ಕೂ ಹೆಚ್ಚಾಗಿ ಹೋಗ್ತಾ ಇರುವಂಥದ್ದು ರಾಜ್ಯದ ಮರ್ಯಾದೆಯನ್ನು ಕಳೆಯುವಂತಹ ವಿಚಾರ. ಅದರಲ್ಲೂ ನಮ್ಮ ರಾಜ್ಯದ ರಾಜಕಾರಣಿಗಳು ನಂಬಿಕೆಗೆ ಅರ್ಹರಲ್ಲ. ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ, ಇನ್ನೊಬ್ಬರ ಚಾರಿತ್ರ್ಯ ವಧೆಯನ್ನು ಮಾಡ್ತಾರೆ, ಅದಕ್ಕಾಗಿ ಹೆಂಗಸರುಗಳನ್ನು ಕೂಡ ಬಳಸ್ಕೊಳ್ತಾರೆ ಅನ್ನುವಂತಹ ಮಾತುಗಳು ರಾಷ್ಟ್ರ ಮಟ್ಟದಲ್ಲಿ ಎದ್ದು ಕುಣಿತಾ ಇರುವಾಗ ಅದರ ಫಲವನ್ನು ರಾಜ್ಯದ ಜನತೆ ಅನುಭವಿಸಿ ತಲೆ ತಗ್ಗಿಸುವಂತಾಗಿದೆ. ಇಂತಹ ರಾಜಕಾರಣಿಗಳನ್ನು ನಾವು ಇಟ್ಕೊಂಡು ನಮ್ಮ ರಾಜ್ಯವನ್ನು ನಡೆಸೋದಕ್ಕೆ ಅವರ ಕೈಗೆ ಅಧಿಕಾರವನ್ನು ಕೊಟ್ಟಿದ್ದೇವಲ್ಲ ಅನ್ನುವ ಮರುಕ ಪಡುವಂತಹ ದುಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಜನತೆ ಇದ್ದಾರೆ. ಹನಿ ಟ್ರ್ಯಾಪ್ನಂತಹ ಕೆಟ್ಟ ಅಸ್ತ್ರವನ್ನು ರಾಜಕಾರಣಿಗಳು ಯಾಕಾಗಿ ಬಳಸ್ಕೊಳ್ತಾ ಇದ್ದಾರೆ? ಇದನ್ನು ನಡೆಸೋದಕ್ಕಾಗಿಯೇ ತನ್ನದೇ ಆದ ತಂಡವನ್ನು ಶಂಕಿತ ರಾಜಕೀಯ ಮುಖಂಡ ಹೊಂದಿದ್ದಾರಾ ಅನ್ನುವಂಥದ್ದು ಕೂಡ ತನಿಖೆಯಿಂದ ಹೊರಬಂದು ಅವರು ತಪ್ಪಿತಸ್ಥ ಅಥವಾ ಅಲ್ವಾ ಅನ್ನೋದನ್ನು ಸ್ಪಷ್ಟವಾಗಿ ಜನತೆಯ ಮುಂದೆ ಇಡಬೇಕಾದಂತಹ ಅಗತ್ಯತೆ ಇದ್ದೇ ಇದೆ. ಕೇಳಿ DK ಶಿವಕುಮಾರ್ ಅವರ ಹೆಸರನ್ನು ಶಾಸಕ ಮುನಿರತ್ನ ಅಂತವರು ನೇರವಾಗಿಯೇ ಹೇಳ್ತಾ ಇದ್ದರೆ, ಬೇರೆ ರಾಜಕಾರಣಿಗಳು ಆಡ್ತಾ ಇರುವ ಮಾತಿನ ದಾಟಿಯನ್ನು ನೋಡ್ತಾ ಇದ್ದರೆ ಅವರ ಸಂಶಯದ ಬೆರಳು ಕೂಡ DK ಶಿವಕುಮಾರ್ ಅವರ ಹತ್ತನೇ ತೋರಿಸ್ತಾ ಇರುವಂಥದ್ದು ದುರಂತದ ಸ್ಥಿತಿ. ಇದೇ ಹೊತ್ತಿನಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ DK ಶಿವಕುಮಾರ್ ಅವರತ್ತವೇ ಬೆರಳು ತೋರಿಸುವ ರೀತಿಯಲ್ಲಿ ಅಪರೋಕ್ಷವಾಗಿ ದಾಳಿಯನ್ನು ಮುಂದುವರಿಸಿದ್ದಾರೆ. ಅದು ಸಾಮಾಜಿಕ ಜಾಲತಾಣಗಳ ಮುಖಾಂತರ. ಹನಿ ಟ್ರ್ಯಾಪ್ನ ವಿಚಾರದಲ್ಲಿ ರಾಜಕೀಯ ಆರೋಪಗಳು ಏನಾದರೂ ಇರಲಿ, ಅದರಲ್ಲಿ ಸತ್ಯಾಂಶ ಇರುವುದರ ಬಗ್ಗೆ ತನಿಖೆಯನ್ನು ನಡೆಸಬೇಕಾಗ್ತಿದೆ. ಸಹಕಾರ ಸಚಿವರಾದ KN ರಾಜಣ್ಣ ಮತ್ತು ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ಅವರು ಹೈಕಮಾಂಡ್ಗೂ ಕೂಡ ಇದರ ಬಗ್ಗೆ ದಾಖಲೆಗಳ ಸಮೇತ ದೂರನ್ನು ಕೊಡ್ತೇನೆ ಅನ್ನುವ ಮಾತನ್ನು ಹೇಳಿರುವಂಥದ್ದು ಕಾಂಗ್ರೆಸ್ನಲ್ಲಿಯೇ ಇಂತಹ ಹೇಯ ಕೃತ್ಯವನ್ನು ಮಾಡುವಂತಹ, ಇಂತಹ ಹನಿ ಟ್ರ್ಯಾಪ್ ವಿಡಿಯೋಗಳನ್ನು ಮಾಡುವಂತಹ ಕಂಪನಿಗಳು ತಲೆ ಎತ್ತಿವೆ. ಅದರ ಕಾರ್ಯಾಚರಣೆಯನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಯಲಿಗೆ ಬರಬೇಕಾದ ಅಗತ್ಯತೆ ಇದ್ದು, ಇದು ಆದಷ್ಟು ಬೇಗ ಹೊರಕ್ಕೆ ಬಂದರೆ ಅದು ರಾಜ್ಯದ ಜನತೆಗೆ ನಿರಾಳ ಭಾವವನ್ನು ತಂದುಕೊಡುವಂತಾಗಲಿ. ಇಂತಹ ಹನಿ ಟ್ರ್ಯಾಪ್ನಂತಹ ಕೆಟ್ಟ ರಾಜಕೀಯ ಸಂಸ್ಕೃತಿಯ ಹಿಂದೆ ಯಾರಿದ್ದಾರೆ ಅವರಿಗೆ ತಕ್ಕ ಶಾಸ್ತಿಯಾಗಲಿ. ಈಗ ಅನುಮಾನಗಳು ಒಬ್ಬ ವ್ಯಕ್ತಿಯ ಕಡೆಗೆ ಹೋಗುವಂಥದ್ದು ತಪ್ಪುವುದಕ್ಕಾದರೂ ಕೂಡ ಈ ಹನಿ ಟ್ರ್ಯಾಪ್ ವಿಚಾರದ ಪೂರ್ಣ ತನಿಖೆಯನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಳ್ಳಿ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.